ನನ್ನ ವಿಡಿಯೋ ನೋಡ್ತೀರಾ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ BGM ಕನ್ನಡಿಗ. ಇವತ್ತಿನ ದಿನ ನಾವು ಭದ್ರಾವತಿ ಹತ್ರ ಇರೋ ಉದ್ದಂಜನೆಗೆ ಬಂದಿದ್ದೀವಿ. ಇದು ಉದ್ದಂಜನೆ ದೇವಸ್ಥಾನಕ್ಕಿಂತ ಸ್ವಲ್ಪ ಮುಂದೆ ಬಂದರೆ ಸಿಗೋ ಜಾಗ. ಇಲ್ಲಿ ನೀರು ನಿಂತ್ಕೊಂಡಿದೆ, ಅಲ್ಲಿ ಮುಂದೆ ಫಾಲ್ಸ್ ಥರ ಇದೆ, ಅದನ್ನು ತೋರಿಸ್ತೀನಿ. ಇವನು ನಮ್ಮ ಫ್ರೆಂಡು ದರ್ಶನ್ ಅಂತ. ನೋಡ್ರಿ ಜಾಗ ಹೆಂಗಿದೆ. ಈ ಕಡೆ ಸೈಡಲ್ಲಿ ಬಂದಿದ್ದೀವಿ. ಈಗ ಮುಂದೆ ಹೋಗ್ತಾ ಇದ್ದೀವಿ. ಈಗ ನಾವು ನೀರು ಬೀಳೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದನೇ ಬಂದಿದ್ವಿ, ಮತ್ತೆ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಬಂದು ಇಲ್ಲಿ ದಾಟಬೇಕು. ಇಲ್ಲಿ ದಾಟಿದ್ಮೇಲೆ ಈ ಥರ ದಾಟಿದ್ಮೇಲೆ ಆವಾಗಲೇ ಇಲ್ಲೊಂದು ಏಡಿ ನೋಡಿದ್ವಿ. ಆ ಏಡಿನ ತೋರಿಸ್ತೀನಿ. ಎಲ್ಲೋ ಏಡಿ, ಹಾಂ ಹಿಂದೆಗಡೆ ಇದೆ ನೋಡ್ರಿ. ಇದೇ ಏಡಿ, ಸತ್ತೋಗ್ಬಿಟ್ಟಿದೆ. ಅಯ್ಯೋ ಇಲ್ಲ, ಹಾಂ ಹಾಂ ನೋಡ್ರಿ, ಇದೇ ಏಡಿ. ಪಾಪ ಸತ್ತೋಗ್ಬಿಟ್ಟಿದೆ ನೋಡ್ರಿ, ಸತ್ತೋಗಿದೆ, ಬದುಕಿಲ್ಲ. ತುಂಬ ದೊಡ್ಡ ಏಡಿ. ಬದುಕಿದ್ದು ಇದ್ದಿದ್ರೆ ನಮ್ಮ ಫ್ರೆಂಡ್ಸು ತಿಂತಿದ್ರು, ಹಿಡ್ಕೊಂಡು ಹೋಗ್ತಿದ್ದೆ ನಾನು. ನನ್ನ ಪ್ರಕಾರ ಯಾರೋ ತುಳಿದಿದ್ದಾರೆ, ಶೆಲ್ಲೆಲ್ಲ ಹೊಡೆದೋಗ್ಬಿಟ್ಟಿದೆ. ಇದು ನಮ್ಮ ಫ್ರೆಂಡು ಗಂಡೆಡಿನ ಹೆಣ್ಣೆಡಿನ ಅಂತ ಕೇಳ್ತಿದ್ದಾನೆ, ಆದರೆ ನಮಗೆ ಯಾವುದು ಅಂತ ಗೊತ್ತಿಲ್ಲ. ಬನ್ನಿ ನಿಮಗೆ ಜಾಗ ತೋರಿಸ್ತೀನಿ. ಇಲ್ಲೆಲ್ಲ ಮೀನುಗಳೆಲ್ಲ ಇದ್ದಾವೆ ನೋಡ್ರಿ. ಜಾಗ ಚೆನ್ನಾಗಿದೆ, ದಯವಿಟ್ಟು ಯಾರು ಬಂದು ಹಾಳು ಮಾಡಬೇಡಿ. ಹಾಂ, ಹಿಂಗಿಂದ ಹೋಗ್ಬೋದು ನೋಡ್ರಿ. ಇಲ್ಲಿ ಮೀನೆಲ್ಲ ಇದೆ, ಕಾಣಿಸ್ತಿಲ್ಲ ಅಂದರೆ ಬೇಜಾರಾಗಬೇಡಿ. ಇಲ್ಲಿ ಹಿಂಗೆ ಇಳಿದು ಮುಂದೆ ಹೋಗ್ತಾ ಇದ್ದರೆ ಇಲ್ಲೆಲ್ಲ ಸ್ವಲ್ಪ ಗಿಡ ಇದೆ, ಇಲ್ಲಿ ನೀರಿದೆ. ನೋಡ್ತಾ ಇರಿ, ಜಾಗ ಚೆನ್ನಾಗಿದೆ. ಫೋಟೋ ಶೂಟ್ ಮಾಡ್ಬೋದು, ಎಲ್ಲ ಫೋಟೋ ತಗೋಬೋದು. ಹಿಂಗೆ ದಾಟ್ತಾ ಇದ್ದರೆ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ನಿಮಗೆ ನೀರು ಬೀಳುವ ಸ್ಥಳ ಸಿಗುತ್ತೆ. ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು, ಇಷ್ಟು ಬೇಗ ಸಿಗಲ್ಲ. ಇಲ್ಲೆಲ್ಲ ಮಣ್ಣಿರುತ್ತೆ, ಜಾರತ್ತೆ, ಸ್ವಲ್ಪ ಹುಷಾರಾಗಿರಿ. ನೋಡಿ, ಈ ಜಾಗನೂ ಚೆನ್ನಾಗಿದೆ. ಇಲ್ಲಿ ಹಂಗೆ ಮುಂದೆ ಹೋಗ್ತಾ ಇದ್ದರೆ ಇಲ್ಲೆಲ್ಲ ಹುಷಾರಾಗಿ ನಡಿಬೇಕು, ಇಲ್ಲಾಂದರೆ ಬಿದ್ದೋಗ್ಬಿಡ್ತೀರಾ. ಸ್ವಲ್ಪ ಹಂಗೆ ಮುಂದೆ ಹೋದರೆ ಇಲ್ಲಿ ಸ್ವಲ್ಪ ದಾಟಬೇಕಾಗುತ್ತೆ. ಸ್ವಲ್ಪ ದಾಟ್ಬಿಟ್ಟು ಹಿಂಗೆ ಮುಂದೆ ಬಂದರೆ ಇದೇ ನೀರು ಬೀಳೋ ಜಾಗ. ಇದು ಒಂದು ಜಾಗ ಆದರೆ ಇಲ್ಲಿ ಮತ್ತೊಂದು ಜಾಗ ಇದೆ ನೀರು ಬೀಳೋದು. ನೋಡಿ, ಇದೇ ಆ ನೀರು ಬೀಳೋ ಜಾಗ. ಇಲ್ಲಿ ನೀರು ಸ್ಟಾಕ್ ಆಗುತ್ತೆ, ಅಂದರೆ ತುಂಬಿಕೊಳ್ಳುತ್ತೆ. ಇಲ್ಲಿಂದ ಮುಂದೆ ಎಲ್ಲೋಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಮುಂದೆ ಯಾವುದಾದ್ರೂ ವೀಡಿಯೋದಲ್ಲಿ ನಮ್ಮ ಕೈಯಲ್ಲಾದರೆ ಮುಂದೆ ನೀರು ಎಲ್ಲೋಗುತ್ತೆ ಅಂತ ತೋರಿಸ್ತೀವಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತೀರಿ. ಎಲ್ರಿಗೂ ನಮಸ್ಕಾರ, ಮತ್ತೆ ಸಿಗೋಣ.